ವಿಡಿಯೋದಲ್ಲಿ ನಾವು ವರ್ಬ್ಗಳ ಬಗ್ಗೆ ನೋಡೋಣ. ವರ್ಬ್ ಅಂದರೆ ಕ್ರಿಯಾಪದ. ಈಗಾಗಲೇ ನಾವು ಇಂಗ್ಲಿಷ್ ಗ್ರಾಮರ್ನ ಮೇಲೆ ನೌನ್ಗಳ ಬಗ್ಗೆ ನೋಡಿದ್ದೀವಿ. ನೌನನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತೇಳಿ ನಾವು ನೋಡಿದ್ದೀವಿ. ಇವಾಗ ಏನಂದ್ರೆ ವರ್ಬ್ಗಳ ಬಗ್ಗೆ ನೋಡೋಣ. ಈ ಒಂದು ವಿಡಿಯೋದಲ್ಲಿ ನಾವು ವರ್ಬ್ಗಳ ಬಗ್ಗೆ ನೋಡೋಣ. ಅಂದರೆ ವರ್ಬ್ನ ಅರ್ಥ, ವರ್ಬ್ಗಳನ್ನು ಸುಲಭವಾಗಿ ಗುರುತಿಸಲು ಟ್ರಿಕ್ಸ್ಗಳು ಅಂದರೆ 8 ಟ್ರಿಕ್ಸ್ಗಳನ್ನು ನೋಡೋಣ. ಅದೇ ರೀತಿಯಾಗಿ 20 MCQ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ ವರ್ಬ್. ವರ್ಬ್ ಅಂದರೆ ಕನ್ನಡದಲ್ಲಿ ಕ್ರಿಯಾಪದ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ವರ್ಬ್ನ ಡೆಫಿನೇಷನ್ ಬಂದ್ಬಿಟ್ಟು ಅ ವರ್ಬ್ ಇಸ್ ಅ ವರ್ಡ್ ದ್ಯಾಟ್ ಶೋಸ್ ಆನ್ ಆಕ್ಷನ್ ಅ ಸ್ಟೇಟ್ ಆರ್ ಕಂಡೀಷನ್ ಅಂತ ಹೇಳಿ ನೋಡ್ತೀವಿ. ವರ್ಬ್ ಅಂತಕ್ಕಂಥದ್ದು ಕೆಲಸ, ಕ್ರಿಯೆ, ಸ್ಥಿತಿಯನ್ನು ತೋರಿಸ್ತಕ್ಕಂಥ ಪದಗಳನ್ನು ನಾವು ವರ್ಬ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಕಾರಣ ಇಷ್ಟೇ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ನಮ್ಗೆ ಗೊತ್ತಿರಬೇಕು ರಮೇಶ್ ಪ್ಲೇಸ್ ಕ್ರಿಕೆಟ್ ಅಂತೇಳಿ. ಇಲ್ಲಿ ನಾವು ವರ್ಬ್ನ ಐಡೆಂಟಿಫೈ ಮಾಡಬೇಕು. ಈ ಒಂದು ವರ್ಬ್ನ ಐಡೆಂಟಿಫೈ ಮಾಡಬೇಕಾದ್ರೆ ಸುಲಭವಾದ ಟ್ರಿಕ್ಸ್ ಅಂದರೆ ವರ್ಬ್ ನಾವೇನು ಮಾಡಬೇಕು, ಪ್ರಶ್ನೆಯನ್ನ ಕೇಳಬೇಕು. ಪ್ರಶ್ನೆ ಯಾವ ರೀತಿಯಾಗಿ ಕೇಳಬೇಕು, ಯಾವುದಿಗೆ ಕೇಳಬೇಕು ಅಂತಕ್ಕಂಥದ್ದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಬ್ಜೆಕ್ಟ್ಗೆ ನಾವು ಏನು ಮಾಡ್ಬೇಕಂದ್ರೆ ಈಗ ಪ್ರಶ್ನೆಯನ್ನ ಕೇಳಬೇಕು. ಉದಾಹರಣೆಗೆ ನಾನು ತೆಗೆದುಕೊಂಡಿದ್ದೀನಿ ರಮೇಶ್ ಪ್ಲೇಸ್ ಕ್ರಿಕೆಟ್ ಅಂತಕ್ಕಂಥದ್ದು. ಇಲ್ಲಿ ಸಬ್ಜೆಕ್ಟ್ ಆಗಿರ್ತಕ್ಕಂಥದ್ದು ರಮೇಶ. ಹಾಗಾದ್ರೆ ರಮೇಶ ಏನು ಮಾಡುತ್ತಿದ್ದಾನೆ ಅಂತೇಳಿ ಪ್ರಶ್ನೆಯನ್ನ ಕೇಳಬೇಕು. ಏನು ಮಾಡುತ್ತಿದ್ದಾನೆ ಅಂದರೆ ರಮೇಶ ಏನು ಮಾಡ್ತಿದ್ದಾನೆ ಅಂದರೆ ಅವನು ಆಟವನ್ನು ಆಡ್ತಾ ಇದ್ದಾನೆ ಅಂತಕ್ಕಂಥದ್ದು ನೋಡ್ತೀವಿ. ರಮೇಶ್ ಪ್ಲೇಸ್ ಕ್ರಿಕೆಟ್, ರಮೇಶ್ ಕ್ರಿಕೆಟ್ ಅನ್ನು ಆಡ್ತಾ ಇದ್ದಾನೆ ಅಂದರೆ ಆಡ್ತಾ ಇದ್ದಾನೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ದ ಬೇಬಿ ಕ್ರೈಸ್ ಅಂತಕ್ಕಂಥದ್ದು. ಇಲ್ಲಿ ಸಬ್ಜೆಕ್ಟ್ ಆಗಿರ್ತಕ್ಕಂಥದ್ದು ಬೇಬಿ. ಬೇಬಿ ಏನು ಮಾಡುತ್ತಿದೆ ಅಂತಕ್ಕಂಥದ್ದು. ಬೇಬಿ ಏನು ಮಾಡ್ತಾ ಇದೆ ಅಂದರೆ ಅದು ಅಳ್ತಾ ಇದೆ ಅಂದರೆ ಕ್ರೈಸ್ ಅಂತ ಹೇಳಿ ನಾವು ನೋಡ್ತೀವಿ. ಹಾಗಾದ್ರೆ ಇಲ್ಲಿಗೆ ಅರ್ಥ ಮಾಡ್ಕೋಬೇಕು, ನಾವು ವರ್ಬ್ನ ಗುರುತಿಸಬೇಕಾದ್ರೆ ಪ್ರಶ್ನೆಯನ್ನ ಕೇಳಬೇಕು. ಪ್ರಶ್ನೆ ಯಾರಿಗೆ ಕೇಳಬೇಕಾದ್ರೆ ಸಬ್ಜೆಕ್ಟ್ಗೆ ಕೇಳಬೇಕು. ಸಬ್ಜೆಕ್ಟ್ಗೆ ನಾವು ಪ್ರಶ್ನೆಯನ್ನ ಕೇಳಿದೀವಿ ಅಂದ್ರೆ ಬಂದ ಉತ್ತರವೇ ಏನಾಗಿರ್ತದೆ ಅಂದ್ರೆ ವರ್ಬ್ ಆಗಿರ್ತಕ್ಕಂಥ ನೋಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಟ್ರಿಕ್ ಅನ್ನ ನೋಡೋಣ. ಸೆಂಟೆನ್ಸ್ ನಲ್ಲಿ ಆಮ್, ಈಸ್, ಆರ್, ವಾಸ್, ವೇರ್ ಇದ್ರೆ ಇವು ಕೂಡ ಖಂಡಿತ ವರ್ಬ್ ಅನ್ನ ಆಗಿರ್ತಕ್ಕಂಥ ನೋಡ್ತೀವಿ. ಅಂದ್ರೆ ಇವುಗಳು ಹೆಲ್ಪಿಂಗ್ ವರ್ಬ್ ಆಗಿರ್ತಕ್ಕಂಥ ನೋಡ್ತೀವಿ. ಸಿ ಈಸ್ ಹ್ಯಾಪಿ ಅಂತ ಹೇಳಿ ನಾವು ನೋಡ್ತೀವಿ. ಇಲ್ಲಿ ಸಬ್ಜೆಕ್ಟ್ ಸಿ ಆಗಿರ್ತಕ್ಕಂಥದ್ದು ನೋಡ್ತೀವಿ. ನಂತರ ಹೆಲ್ಪಿಂಗ್ ವರ್ಬ್ನ ನಾವು ನೋಡ್ತೀವಿ ಸಿ ಈಸ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ದೇ ಆರ್ ಸ್ಟೂಡೆಂಟ್ ಅಂತಕ್ಕಂಥದ್ದು. ದೇ ಆರ್ ಸ್ಟೂಡೆಂಟ್ ಅಂತಕ್ಕಂಥದ್ದು ಇಲ್ಲಿ ಆರನ್ನು ನೋಡ್ತೀವಿ. ಇಲ್ಲಿಗೆ ಅರ್ಥ ಮಾಡ್ಕೋಬೇಕು, ವರ್ಬ್ ಅಂತಕ್ಕಂಥದ್ದು ಏನನ್ನು ಸೂಚಿಸ್ತದೆ ಅಂದರೆ ಕೆಲಸವನ್ನು ಸೂಚಿಸ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಕ್ರಿಯೆಯನ್ನು ಸೂಚಿಸ್ತಕ್ಕಂಥದ್ದು ನೋಡ್ತೀವಿ, ಆಕ್ಷನ್ನ. ಇಲ್ಲಿ ನಾವು ಈ ಪದಗಳಲ್ಲಿ ನಾವು ಕೆಲಸವನ್ನ ಸೂಚಿಸದ ಇದ್ದರೂ ಕೂಡ ಏನದಂದ್ರೆ ಇಲ್ಲಿ ಈ ಪದಗಳು ಏನದಂದ್ರೆ ಸ್ಥಿತಿಯನ್ನ ಸೂಚಿಸ್ತಕ್ಕಂಥದ್ದು ನೋಡ್ತೀವಿ. ಸಿ ಈಸ್ ಹ್ಯಾಪಿ, ಅವರು ಸಂತೋಷವಾಗಿ ಇದ್ದಾರೆ ಅಂತ ಹೇಳಿ ನೋಡ್ತೀವಿ. ದೇ ಆರ್ ಸ್ಟೂಡೆಂಟ್, ಅವರು ವಿದ್ಯಾರ್ಥಿಗಳು ಅಂತೇಳಿ ನಾವು ತೋರಿಸ್ತಕ್ಕಂಥ ನೋಡ್ತೀವಿ. ಅಂದ್ರೆ ಇಲ್ಲಿ ಸ್ಥಿತಿಯನ್ನ ತೋರಿಸ್ತಕ್ಕಂಥ ಪದಗಳನ್ನ ನಾವು ಕೂಡ ಏನಂದ್ರೆ ವರ್ಬ್ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಸೆಂಟೆನ್ಸ್ ನಲ್ಲಿ ಐ ಎನ್ ಜಿ ಇದ್ದರೆ ಅದರ ಹಿಂದುಗಡೆ ಏನದ ಅಂದ್ರೆ ಆಮ್, ಈಸ್, ಆರ್, ವಾಸ್, ವೇರ್ ಇದೆ ಅಂತ ಹೇಳಿ ನಾವು ಚೆಕ್ಕನ್ನ ಮಾಡ್ಕೋಬೇಕು. ಚೆಕ್ಕನ್ನ ಮಾಡಿಕೊಂಡಾಗ ಏನದ ಅಂದ್ರೆ ಬಹಳಷ್ಟು ಈಸಿಯಾಗಿ ನಾವು ವರ್ಬನ್ನ ಐಡೆಂಟಿಫೈನ ಮಾಡ್ಬೋದು. ಇಲ್ಲಿಗೆ ಅರ್ಥ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಬಹಳಷ್ಟು ಸುಲಭವಾಗಿ ನಾವು ವರ್ಬನ್ನ ಐಡೆಂಟಿಫೈ ಮಾಡಬೇಕು. ಈ ರೀತಿ ಈಗ ಕೊಡ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿಗೆ ಅರ್ಥ ಮಾಡ್ಕೋಬೇಕು, ಇದರಲ್ಲಿ ವರ್ಬ್ನ ಇರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಹೆಲ್ಪಿಂಗ್ ವರ್ಬ್ ಇಲ್ಲೇ ನಮಗೆ ಏನಾದ್ರು ಸ್ವಲ್ಪ ಗೊಂದಲಕ್ಕೆ ಈಡಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇದರಲ್ಲಿ ಯಾವುದು ಹೆಲ್ಪಿಂಗ್ ವರ್ಬು, ಇದರಲ್ಲಿ ಯಾವುದು ಮೇನ್ ವರ್ಬ್ ಅಂತೇಳಿ ನಾವು ತಿಳ್ಕೋಬೇಕು. ಮೊದಲಿಗೆ ನಾವು ಪ್ರಶ್ನೆ ನೋಡ್ತೀವಿ ಸಿ ಈಸ್ ಡ್ಯಾನ್ಸಿಂಗ್ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ವರ್ಬ್ ಅನ್ನ ಗುರುತು ಮಾಡ್ಬೇಕು. ಈಗ ನಾವು ಮೇನ್ ವರ್ಬು ಯಾವುದು ಅಥವಾ ಹೆಲ್ಪಿಂಗ್ ವರ್ಬ್ ಯಾವುದು ಅಂತೇಳಿ ಐಡೆಂಟಿಫೈ ಮಾಡಬೇಕು. ಸಬ್ಜೆಕ್ಟ್ ಅಂತ ಹೇಳಿ ಬಂದಾಗ ಸಿ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಐ ಎನ್ ಜಿ ಇರ್ತಕ್ಕಂಥದ್ದು ನೋಡ್ತೀವಿ. ಐ ಎನ್ ಜಿ ಪದಗಳ ಹಿಂದ್ಗಡೆ ಈಸ್, ಆರ್ ಬರ್ತಕ್ಕಂಥದ್ದು ನೋಡ್ತೀವಿ. ಇವುಗಳನ್ನ ಏನದಂದ್ರೆ ಹೆಲ್ಪಿಂಗ್ ವರ್ಬ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಡಾನ್ಸಿಂಗ್ ಅಂತಕ್ಕಂಥದ್ದು ಇದೇನದಂದ್ರೆ ಮೇನ್ ವರ್ಬ್ ಆಗ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಸಬ್ಜೆಕ್ಟ್ ಅಂದಾಗ ಸಿ ಆಗ್ತಕ್ಕಂಥದ್ದು ನೋಡ್ತೀವಿ. ಹೆಲ್ಪಿಂಗ್ ವರ್ಬ್ ಈಸ್, ಡಾನ್ಸಿಂಗ್ ಅಂದ್ರೆ ಇದು ಮೇನ್ ವರ್ಬ್ ಆಗ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ದೇ ಅಂತಕ್ಕಂಥದ್ದು ಇಲ್ಲಿ ಸಬ್ಜೆಕ್ಟ್ ಆಗ್ತಕ್ಕಂಥದ್ದು ನೋಡ್ತೀವಿ. ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬು, ಪ್ಲೇಯಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಯಸ್ಟರ್ಡೇ, ನಾವು, ಟುಮಾರೋ ಪದಗಳು
ಈ ರೀತಿಯ ಪದಗಳು ಬಂದ್ರೆ ಏನದು ಅಂದ್ರ ಇವುಗಳು ಸಮಯದ ಪದಗಳು. ಇವುಗಳು ಕೂಡ ಏನದಂದ್ರ ಈ ರೀತಿಯ ಪದಗಳು ವರ್ಬ್ದ ಹತ್ತಿರದಲ್ಲೇ ಇರ್ತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ನೋಡ್ತೀವಿ, ಹಿ ವೆಂಟ್ ಯಸ್ಟರ್ಡೇ ಅಂತಕ್ಕಂಥದ್ದು, ಸಿ ಈಸ್ ರೀಡಿಂಗ್ ನೌ ಅಂತಕ್ಕಂಥದ್ದು ನೋಡ್ತೀವಿ, ಐ ವಿಲ್ ಗೋ ಟುಮಾರೋ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿಗ ಅರ್ಥವನ್ನ ಮಾಡ್ಕೋಬೇಕು. ಅಂದ್ರೆ ಯಸ್ಟರ್ಡೇ, ನಾವು, ಟುಮಾರೋ ಪದಗಳು ಈ ರೀತಿಯ ಪದಗಳನ್ನ ಬಂದಿದೆ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ಬಂದಿದ್ರೆ ಏನಂದ್ರ ಇವುಗಳು ಸಮಯದ ಪದಗಳು, ಇದ್ರೆ ಇದರ ಹತ್ತಿರದಲ್ಲಿ ಏನಂದ್ರ ವರ್ಬ್ ಇರ್ತಕ್ಕಂಥದ್ದು ನೋಡ್ತೀವಿ. ಉದಾಹರಣೆ ನೋಡ್ತೀವಿ, ಯಸ್ಟರ್ಡೇ ಇದರ ಹಿಂದ್ಗಡೆ ಏನಂದ್ರ ವೆಂಟ್ ಇರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನಾವು ಅಂತ ಹೇಳಿ ನಾವು ನೋಡ್ತೀವಿ, ರೀಡಿಂಗ್ ಇದು ಮೇನ್ ವರ್ಬ್, ಇದು ಹೆಲ್ಪಿಂಗ್ ವರ್ಬ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಟುಮಾರೋ ಅಂತ ಹೇಳಿ ನಾವು ನೋಡ್ತೀವಿ, ಟುಮಾರೋ ಇದರ ಹಿಂದ್ಗಡೆ ಏನಂದ್ರ ವರ್ಬ್ ಇರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಕೂಡ. ಯಾವಾಗ ಸೆಂಟೆನ್ಸ್ ನಲ್ಲಿ ವಿಲ್, ಹ್ಯಾಸ್, ಹ್ಯಾವ್, ಹ್ಯಾಡ್, ಡಿಡ್ ಕಂಡ್ರೆ ಏನಂತಂದ್ರ ಇವುಗಳು ಏನಂದ್ರ ಖಂಡಿತವಾಗಿ ಏನಂತಂದ್ರೆ ಇವು ವರ್ಬ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿಗೆ ಅರ್ಥ ಮಾಡ್ಕೋಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಐ ವಿಲ್ ಗೋ ಅಂತಕ್ಕಂಥದ್ದು. ಐ ವಿಲ್ ಗೋ ಅಂತಕ್ಕಂಥದ್ದು ಇಲ್ಲಿ ಗೋ ಅಂತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಸಿ ಹ್ಯಾಸ್ ಫಿನಿಶ್ಡ್ ಅಂತ ಹೇಳಿ ನಾವು ನೋಡ್ತೀವಿ. ಸಿ ಹ್ಯಾಸ್ ಫಿನಿಶ್ಡ್ ಅಂತ ಹೇಳಿ ನಾವು ನೋಡ್ತೀವಿ. ಅಂದ್ರೆ ಇಲ್ಲಿಗೆ ಅರ್ಥ ವಿಲ್ ಅಂತಕ್ಕಂಥದ್ದು ಏನದ ಅಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ರೀತಿಯಾಗಿ ಮೇನ್ ವರ್ಬ್ ಯಾವುದು ಅಂದ್ರ ಗೋ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ವರ್ಬ್ ಏನದಂದ್ರ ಸಾಮಾನ್ಯವಾಗಿ ಯಾವುದರ ನಂತರ ಕಂಡು ಬರ್ತೇವೆ. ಈಗಾಗಲೇ ನಾವು ನೋಡಿದೀವಿ, ಬಹಳಷ್ಟು ವ್ಯಾಖ್ಯೆಗಳನ್ನು ನೋಡಿದೀವಿ, ಸೆಂಟೆನ್ಸ್ ಗಳನ್ನು ನೋಡಿದೀವಿ. ವರ್ಬ್ ಸಾಮಾನ್ಯವಾಗಿ ಏನದಂದ್ರ ಸಬ್ಜೆಕ್ಟ್ ನಂತರ ಬರ್ತಕ್ಕಂಥದ್ದು ನೋಡ್ತೀವಿ. ಸಬ್ಜೆಕ್ಟ್ ನ ನಂತರ ಬರ್ತಕ್ಕಂಥದ್ದು ನೋಡ್ತೀವಿ. ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಸಿ ರೀಡ್ಸ್ ಬುಕ್ಸ್ ಅಂತಕ್ಕಂಥದ್ದು. ಇಲ್ಲಿ ಶಿ ಅಂತಕ್ಕಂಥ ಸಬ್ಜೆಕ್ಟು, ಇಲ್ಲಿ ರೀಡ್ಸ್ ಅಂತಕ್ಕಂಥದ್ದು ಏನದಂದ್ರ ವರ್ಬ್ ಆಗ್ತಕ್ಕಂಥದ್ದು ನೋಡ್ತೀವಿ. ಬುಕ್ಸ್ ಅಂತಕ್ಕಂಥದ್ದು ಏನದಂದ್ರ ಅಬ್ಜೆಕ್ಟ್ ಆಗ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿಗೆ ಅರ್ಥ ಸಬ್ಜೆಕ್ಟು, ವರ್ಬ್, ಅಬ್ಜೆಕ್ಟ್. ಸಬ್ಜೆಕ್ಟ್ ನ ನಂತರ ಬರ್ತಕ್ಕಂಥ ಪದಗಳೇನಂದ್ರ ವರ್ಬ್ಗಳು ಆಗಿರ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಕೂಡ. ಹಿ, ಶಿ, ಇಟ್ ಬಂದಾಗ ಏನದ ಅಂದ್ರ ವರ್ಬ್ಗೆ ನಾವು ಎಸ್ ಅಥವಾ ಇ ಎಸ್ ಅನ್ನ ಸೇರಿಸಬೇಕಂತಕ್ಕಂಥದ್ದು. ಉದಾಹರಣೆಗೆ ಹಿ ಗೋ ಅಂತಕ್ಕಂಥದ್ದು ಈ ರೀತಿಯ ವ್ಯಾಖ್ಯವನ್ನ ಕೊಡ್ತಕ್ಕಂಥದ್ದು ನೋಡ್ತೀವಿ. ಈ ರೀತಿ ವ್ಯಾಖ್ಯೆ ಕೊಟ್ಟಾಗ ಏನದ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಇದಕ್ಕೆ ಸರಿಯಾಗಿ ಏನದ ಅಂದ್ರ ಹಿ, ಶಿ, ಇಟ್ ಬಂದಾಗ ಏನದ ನಾವು ಇ ಎಸ್ ಅನ್ನ ಸೇರಿಸಬೇಕು, ಅಥವಾ ಕೆಲವೊಂದು ಬಾರಿ ಏನದ ಎಸ್ ಅನ್ನ ಸೇರಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಏನದ ನಾವು MCQ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಐಡೆಂಟಿಫೈ ದ ವರ್ಬ್ ಅಂತಕ್ಕಂಥದ್ದು. ಇಲ್ಲಿ ಕ್ರಿಯಾಪದವನ್ನ ನಾವು ಗುರುತಿಸಬೇಕು, ವರ್ಬ್ ಅನ್ನ ಗುರುತಿಸಬೇಕು. ಸಿ ಸಿಂಗ್ಸ್ ವೆಲ್ ಅಂತಕ್ಕಂಥದ್ದು ಈಗಾಗಲೇ ನಾವು ಸುಲಭವಾಗಿ ಗುರುತಿಸುವ ಟ್ರಿಕ್ಗಳನ್ನು ನೋಡಿದೀವಿ. ಹಾಗಾದ್ರೆ ಇಲ್ಲಿ ಸಿ ಸಿಂಗ್ಸ್ ವೆಲ್ ಅಂತಕ್ಕಂಥದ್ದು ಪ್ರಶ್ನೆಯನ್ನ ಕೇಳಬೇಕೀಗ. ಸಿ ಅಂದ್ರೆ ಅವಳು ಏನು ಮಾಡ್ತಾ ಇದ್ದಾಳೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆಯನ್ನ ಕೇಳಬೇಕು. ಪ್ರಶ್ನೆಯನ್ನು ಕೇಳಿದಾಗ ಏನದಂದ್ರ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಅವಳು ಹಾಡವನ್ನ ಹಾಡ್ತಾ ಇದ್ದಾಳೆ ಅಂದ್ರೆ ಇಲ್ಲಿಗೆ ಅರ್ಥ ಮಾಡ್ಕೋಬೇಕು. ಆಯ್ಕೆಗಳು ನೋಡ್ತೀವಿ, ಶಿ ಸಿಂಗ್ಸ್ ವೆಲ್, ಗುಡ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಸಿಂಗ್ಸ್ ಅಂತಕ್ಕಂಥದ್ದು. ವರ್ಬ್ ಅಂದ್ರೆ ಇದು ಕ್ರಿಯೆಯನ್ನ ಸೂಚಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇಲ್ಲಿ ಅವಳು ಏನನ್ನ ಮಾಡ್ತಾ ಇದ್ದಾಳೆ ಅಂದ್ರೆ ಅವಳು ಹಾಡವನ್ನ ಹಾಡ್ತಾ ಇದ್ದಾಳೆ. ಹಾಗಾಗಿ ಸರಿಯಾದ ಉತ್ತರ ಸಿಂಗ್ಸ್ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಪ್ರಶ್ನೆ, ವಿಚ್ ವರ್ಡ್ ಈಸ್ ಅ ವರ್ಬ್ ಅಂತಕ್ಕಂಥದ್ದು. ಯಾವ ಪದವು ಇಲ್ಲಿ ಕ್ರಿಯಾಪದ? ಆಯ್ಕೆಗಳು ನೋಡ್ತೀವಿ, ಪೆನ್, ಬ್ಲೂ, ರನ್, ಹ್ಯಾಪಿ. ಹಾಗಾದ್ರ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರನ್ ಅಂತಕ್ಕಂಥದ್ದು. ಇಲ್ಲಿ ರನ್ ಅಂತಕ್ಕಂಥದ್ರಿಂದ ಕೆಲಸವನ್ನ ಸೂಚಿಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಇದು ಆಕ್ಷನ್ ನ ಸೂಚಿಸ್ತಕ್ಕಂಥ ಪದ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು ಸರಿಯಾದ ಉತ್ತರ ವರ್ಬ್ ಆಗ್ತಕ್ಕಂಥದ್ದು ನೋಡ್ತೀವಿ. ಪ್ರಶ್ನೆ, ಚೂಸ್ ದ ಕರೆಕ್ಟ್ ವರ್ಬ್. ಸರಿಯಾದ ವರ್ಬ್ ಅನ್ನ ಆಯ್ಕೆ ಮಾಡಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಹಿ ಡ್ಯಾಶ್ ಟು ಸ್ಕೂಲ್ ಡೈಲಿ. ಅವನು ಪ್ರತಿದಿನ ಶಾಲೆಗೆ ಹೋಗುತ್ತಾನೆ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರ ಆಯ್ಕೆಗಳು ನೋಡ್ತೀವಿ, ಗೋ, ಗೋ ಅಂದ್ರೆ ಹೋಗು, ಗೋಸ್ ಅಂದ್ರೆ ಹೋಗುತ್ತಾನೆ, ಗೋಯಿಂಗ್ ಅಂದ್ರೆ ಹೋಗುತ್ತಿರುವ, ಗಾನ್ ಅಂತ ಹೇಳಿ ನೋಡ್ತೀವಿ, ಆಲ್ರೆಡಿ ಹೋಗಿದ್ದೆ ಅಥವಾ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಗೋಸ್ ಅಂತಕ್ಕಂಥದ್ದು. ಈಗಾಗಲೇ ನಾನು ಹೇಳಿದೆ, ಹಿ, ಶಿ, ಇಟ್ ಸಿಂಗ್ಯುಲರ್ಗಳು ಇದ್ದಾಗ ಏನದಂದ್ರ ನಾವು ವರ್ಬ್ಗೆ ಅಂದ್ರೆ ಗೋ ಅಂತಿದ್ದಾಗ ನಾವು ಗೋಸ್ ಅಂತ ಹೇಳಿ ಇದು ಮಾಡ್ಬೇಕಂತ ಹೇಳಿದೆ. ಅಂದ್ರೆ ಇಲ್ಲಿ ಇ ಎಸ್ ನ ನಾವು ಕೊನೆಯಲ್ಲಿ ಬರ್ತಕ್ಕಂಥ ನೋಡ್ತೀವಿ. ಹಿ ಶಿ ಇಟ್ಟಿದ್ದಾಗ
ES ಇರ್ತಕ್ಕಂಥ ಪದ ಆಗಿರ್ಬೋದು ಅಥವಾ ಎಸ್ ಅಂತ ಆಗಿರ್ತಕ್ಕಂಥ ಪದವನ್ನು ನಾವು ಗುರುತಿಸಬೇಕು. ಇದು ಈಸಿಯಾಗಿ ಏನದಂದ್ರೆ ವರ್ಬ್ನ ಐಡೆಂಟಿಫೈ ಮಾಡಲು, ಸರಿಯಾದ ವರ್ಬ್ನ ಐಡೆಂಟಿಫೈ ಮಾಡಲು ಸಹಾಯಕವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ. ಈ ಟ್ರಿಕ್ ಗೊತ್ತಿದ್ರೆ ಬಹಳಷ್ಟು ಈಸಿಯಾಗಿ ನಾವು ಐಡೆಂಟಿಫೈನ ಮಾಡ್ಬೋದು. ಇಲ್ಲಿ ES ಕೊನೆಯಲ್ಲಿರ್ತಕ್ಕಂಥ ಪದ ಯಾವುದು ಅಂದ್ರೆ ಆಯ್ಕೆ ಬಿ. ಹಾಗೆ ಇದು ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಯ್ಕೆ ಬಿ. ವರ್ಬ್ ಇರುವ ವ್ಯಾಖ್ಯೆ ಯಾವುದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಆಯ್ಕೆಗಳನ್ನು ನೋಡ್ತೀವಿ. ರೆಡ್ ಫ್ಲವರ್, ಒಂದು ಕೆಂಪು ಹೂ, ದ ಸ್ಮಾಲ್ ಬಾಯ್ ಅಂತೇಳಿ ಸಣ್ಣ ಹುಡುಗ, ಬರ್ಡ್ ಫ್ಲೈ ಹಕ್ಕಿಗಳು ಹಾರುತ್ತವೆ ಅಂತೇಳಿ, ಬ್ಯೂಟಿಫುಲ್ ಗಾರ್ಡನ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಯಾವುದು ಅಂದ್ರ ಬರ್ಡ್ ಫ್ಲೈ ಅಂತಕ್ಕಂಥದ್ದು. ಇಲ್ಲಿ ಬರ್ಡ್ ಫ್ಲೈ ಅಂತಕ್ಕಂಥದ್ದು ಏನ್ ತೋರಿಸ್ತದೆ ಅಂದ್ರೆ ಇಲ್ಲಿ ಆಕ್ಷನ್ ನ ತೋರಿಸ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿಗೆ ಅರ್ಥ ಮಾಡ್ಕೋಬೇಕು. ವರ್ಬ್ ಅಂದ್ರೆ ಕ್ರಿಯೆಯನ್ನ ಸೂಚಿಸ್ತಕ್ಕಂಥದ್ದು, ಸ್ಥಿತಿಯನ್ನ ಸೂಚಿಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿ ಆಕ್ಷನ್ ನ ಸೂಚಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ಸಿ. ಐಡೆಂಟಿಫೈ ದ ಹೆಲ್ಪಿಂಗ್ ವರ್ಬ್. ಸಹಾಯಕ ವರ್ಬ್ ಅನ್ನ ಗುರುತಿಸಬೇಕು. ಹೆಲ್ಪಿಂಗ್ ವರ್ಬ್ ಸಿ ಈಸ್ ಡಾನ್ಸಿಂಗ್. ಆಯ್ಕೆಗಳನ್ನ ನೋಡ್ತೀವಿ. ಶಿ ಈಸ್ ಡಾನ್ಸಿಂಗ್ ಅಂತ ಹೇಳಿ. ಹಾಗಾದ್ರ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಈಸ್ ಅಂತಕ್ಕಂಥದ್ದು ಏನಂದ್ರೆ ಇದಕ್ಕ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಏನಂದ್ರ ಹೆಲ್ಪಿಂಗ್ ವರ್ಬ್ ಅನ್ನ ಐಡೆಂಟಿಫೈ ಮಾಡಬೇಕು. ಇಲ್ಲಿ ಈಸ್ ಅಂತಕ್ಕಂಥದ್ದು ಏನಂದ್ರ ಹೆಲ್ಪಿಂಗ್ ವರ್ಬ್ ಅನ್ನ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಡಾನ್ಸಿಂಗ್ ಏನಾಗ್ತದೆ ಅಂತೇಳಿ ಕಾಮೆಂಟ್ ನ ಮಾಡಿ. ವಿಚ್ ಈಸ್ ನಾಟ್ ಅ ವರ್ಬ್ ಅಂತಕ್ಕಂಥದ್ದು ಯಾವುದು ವರ್ಬ್ ಅಲ್ಲ ಅಂತಕ್ಕಂಥದ್ದಲ್ಲಿ ಗುರುತಿಸಬೇಕು. ಕೆಳಗೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದು ವರ್ಬ್ ಅಲ್ಲ ಅಂತಕ್ಕಂಥದ್ದು ಗುರುತನ್ನ ಮಾಡಬೇಕು. ಆಯ್ಕೆಗಳನ್ನ ನೋಡ್ತೀವಿ. ಈಟ್ ತಿನ್ನು ಅಂತಕ್ಕಂಥದ್ದು, ರೈಟ್ ಅಂದ್ರೆ ಬರೆ, ಸ್ಟೂಡೆಂಟ್ ಅಂದ್ರೆ ವಿದ್ಯಾರ್ಥಿ, ಪ್ಲೇ ಅಂದ್ರೆ ಆಡು. ಹಾಗಾದ್ರ ಈಗ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಯಾವುದು ಅಂದ್ರ ಸ್ಟೂಡೆಂಟ್ ಅಂತಕ್ಕಂಥದ್ದು. ಇಲ್ಲಿ ನಾವು ವರ್ಬ್ ಅಂದ್ರೆ ವರ್ಬ್ ಏನನ್ನ ಶೋ ಮಾಡ್ತದ ಅಂದ್ರ ಆಕ್ಷನ್, ಅದೇ ರೀತಿಯಾಗಿ ಕ್ರಿಯೆಯನ್ನ ಸೂಚಿಸ್ತಕ್ಕಂಥ ನೋಡ್ತೀವಿ, ಸ್ಥಿತಿಯನ್ನ ತೋರಿಸ್ತಕ್ಕಂಥ ನೋಡ್ತೀವಿ. ಹಾಗಾದ್ರ ಈಟ್ ಅಂತಕ್ಕಂಥದ್ದು ತಿನ್ನು, ಬರೆ, ಪ್ಲೇ ಇವೆಲ್ಲ ಏನಂದ್ರ ಆಕ್ಷನ್ನು, ಅದೇ ರೀತಿ ಕೆಲಸವನ್ನ ಸೂಚಿಸ್ತಕ್ಕಂಥ ಪದಗಳು. ಹಾಗಾದ್ರೆ ವಿದ್ಯಾರ್ಥಿ ಅಂತಕ್ಕಂಥದ್ದು ಏನಂತಂದ್ರ ಇದೊಂದು ಏನಾಗಿರ್ತದ ಅಂದ್ರ ನೌನ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಇದೊಂದು ನಾಮಪದ. ಹಾಗಾಗಿ ಇದಕ್ಕ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಯಾವುದು ವರ್ಬ್ ಅಲ್ಲ ಅಂದ್ರೆ ಆಪ್ಷನ್ ಸಿ. ಚೂಸ್ ಕರೆಕ್ಟ್ ಫಾರ್ಮ್. ಸರಿಯಾದ ರೂಪ ಆಯ್ಕೆ ಮಾಡಿ ಅಂತಕ್ಕಂಥದ್ದು ಪ್ರಶ್ನೆಯನ್ನು ನೋಡ್ತೀವಿ. ದೇ ಡ್ಯಾಶ್ ಪ್ಲೇಯಿಂಗ್ ನಾವು ಅಂತಕ್ಕಂಥದ್ದು ಇಲ್ಲಿ ING ಇರ್ತಕ್ಕಂಥದ್ದು ನೋಡ್ತೀವಿ. ING ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಇರ್ತಕ್ಕಂಥದ್ದು ನೋಡ್ತೀವಿ ವ್ಯಾಖ್ಯ. ಅದೇ ರೀತಿಯಾಗಿ ಇಲ್ಲಿ ದೇನ ಬಂದಿರ್ತಕ್ಕಂಥದ್ದು ನೋಡ್ತೀವಿ. ಈಗಾಗಲೇ ನೋಡ್ತೀವಿ ಹಿ, ಶಿ, ಇಟ್. ಪ್ರೆಸೆಂಟ್ ಇದ್ದಾಗ ಏನದ ಅಂದ್ರ ಕೊನೆಯ ಪದ ಏನದ ಅಂದ್ರ ವರ್ಬ್ ನಲ್ಲಿ ES ಮತ್ತೇನದ ಎಸ್ ಅನ್ನ ಸೇರಿಸ್ಬೇಕಂತ ಹೇಳಿ ನೋಡ್ತೀವಿ. ಆದ್ರೆ ಇಲ್ಲಿ ಪ್ಲೂರಲ್ ಫಾರ್ಮ್ ನಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಆಗ್ತದೆ ಅಂತ ಹೇಳಿ ನಾವು ನೋಡ್ಬೇಕು. ಈಸ್ ಅಂದ್ರೆ ಇದು ಹಿ, ಶಿ, ಇಟ್ಟಿದ್ದಾಗ ಬಳಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಆರ್ ಅಂದ್ರೆ ಇದ್ದಾರೆ, ವಾಸ್, ಆಮ್ ಅಂತಕ್ಕಂಥದ್ದು. ಹಾಗಾದ್ರ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆರ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಪ್ಲೂರಲ್ ಫಾರ್ಮ್ಗಳು ಬಂದಾಗ ಈ ರೀತಿಯ ಬಂದಾಗ ಏನದಂದ್ರ ಆರ್ ಅನ್ನ ಬಳಸ್ಬೇಕಂತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆರ್. ಇಲ್ಲಿ ಕೂಡ ನೋಡ್ತೀವಿ ದ ಪ್ಲೂರಲ್ ಸಬ್ಜೆಕ್ಟ್. ಅದರಿಂದ ಹೆಲ್ಪಿಂಗ್ ವರ್ಬ್ ಏನದಂದ್ರ ಆರ್ ಅನ್ನ ಬಳಸಬೇಕು. ಅದೇ ಪ್ಲೂರಲ್ ಸಬ್ಜೆಕ್ಟ್ ಟೇಕ್ಸ್ ಆರ್ ಇನ್ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಕಂಟಿನ್ಯೂ ವ್ಯಾಖ್ಯೆ ಆದಾಗ ಪ್ಲೂರಲ್ ಸಬ್ಜೆಕ್ಟ್ ಏನಾದರೂ ಬಂದ್ರೆ ಅವಾಗ ನಾವ್ ಏನನ್ನ ಬಳಸ್ಬೇಕಂದ್ರೆ ಆರ್ ಅನ್ನ ಬಳಸಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಐಡೆಂಟಿಫೈ ದ ಮೇನ್ ವರ್ಬ್. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಕೂಡ. ಹಿ ಹ್ಯಾಸ್ ಫಿನಿಶ್ಡ್ ವರ್ಕ್ ಅಂತಕ್ಕಂಥದ್ದು. ಇಲ್ಲಿ ನಾವು ಐಡೆಂಟಿಫೈನ ಏನನ್ನ ಮಾಡ್ಬೇಕಂದ್ರೆ ಮೇನ್ ವರ್ಬ್ ಅನ್ನ ಮಾಡಬೇಕು. ಇಲ್ಲಿ ಸೆಂಟೆನ್ಸ್ ನಲ್ಲಿ ಏನಂದ್ರ ಇಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಮೇನ್ ವರ್ಬ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಏನದಂದ್ರೆ ಇಲ್ಲಿ ಗೊಂದಲಕ್ಕೀಡಾಗ್ತಕ್ಕಂಥದ್ದು ನೋಡ್ತೀವಿ. ಈಗಾಗಲೇ ನಾವು ಸುಲಭವಾಗಿ ಗುರುತಿಸ್ತಕ್ಕಂಥ ಟ್ರಿಕ್ ಗಳನ್ನ ನೋಡಿದೀವಿ. ಆಯ್ಕೆಗಳು ನೋಡ್ತೀವಿ. ಹ್ಯಾಸ್, ಫಿನಿಶ್ಡ್, ವರ್ಕ್, ದ ಅಂತಕ್ಕಂಥದ್ದು. ಹಾಗಾದ್ರ ಇಲ್ಲಿ ಮೇನ್ ವರ್ಬ್ ಯಾವ್ದಾಗ್ತದ ಅಂದ್ರ ಫಿನಿಶ್ಡ್ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಈ ಸಬ್ಜೆಕ್ಟ್ ಏನನ್ನ ಮಾಡ್ತಾ ಇದ್ದಾನೆ ಅಂತೇಳಿ ಪ್ರಶ್ನೆನ ಕೇಳಿದಾಗ ಏನದಂದ್ರ ಅವನು ಕೆಲಸವನ್ನ ಏನದಂದ್ರ ಆಲ್ರೆಡಿ ಏನದಂದ್ರ ಮುಗಿಸಿದ್ದಾನೆ ಅಂತ ಹೇಳಿ ನಾವು ನೋಡ್ತೀವಿ. ಹಾಗಾದ್ರ ಫಿನಿಶ್ಡ್ ಅಂತಕ್ಕಂಥದ್ದು ಏನದಂದ್ರೆ ಇಲ್ಲಿ ಮೇನ್ ವರ್ಬ್ ಆಗ್ತಕ್ಕಂಥದ್ದು ನೋಡ್ತೀವಿ.
ಕರೆಕ್ಟ್ ಸೆಂಟೆನ್ಸ್ ಸರಿಯಾದ ವ್ಯಾಖ್ಯೆ. ಇಲ್ಲಿ ಕರೆಕ್ಟ್ ಸೆಂಟೆನ್ಸ್ ಇರತಕ್ಕಂಥದ್ದನ್ನ ನಾವು ಆಯ್ಕೆಯನ್ನ ಮಾಡಬೇಕು. ಸರಿಯಾದ ವ್ಯಾಖ್ಯವನ್ನು ನಾವು ಗುರುತಿಸಬೇಕು. ಆಯ್ಕೆಗಳನ್ನ ನೋಡ್ತೀವಿ. ಹಿ ಗೋ ಸ್ಕೂಲ್ ಅಂತಕ್ಕಂಥದ್ದು ಶಾಲೆಗೆ ಹೋಗು ಅಂತ ಹೇಳಿ ನೋಡ್ತೀವಿ. ಹಿ ಗೋಸ್ ಸ್ಕೂಲ್ ಅಂತಕ್ಕಂಥದ್ದು ಅವನು ಶಾಲೆಗೆ ಹೋಗುತ್ತಾನೆ. ಅದೇ ರೀತಿಯಾಗಿ ಮೂರನೇ ಆಯ್ಕೆ ಹಿ ಗೋಸ್ ಟು ಸ್ಕೂಲ್ ಅಂತಕ್ಕಂಥದ್ದು ಅವನು ಶಾಲೆಗೆ ಹೋಗುತ್ತಾನೆ. ನಾಲ್ಕನೇ ಆಯ್ಕೆ ನೋಡ್ತೀವಿ. ಹಿ ಗೋಯಿಂಗ್ ಸ್ಕೂಲ್ ಅಂತಕ್ಕಂಥದ್ದು ಅವನು ಶಾಲೆಗೆ ಹೋಗುತ್ತಿರುವ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಸರಿಯಾದ ಆಯ್ಕೆ ಯಾವ್ದಾಗ್ತದೆ ಅಂದ್ರ, ಸರಿಯಾದ ಸೆಂಟೆನ್ಸ್ ಇರ್ತಕ್ಕಂಥ ವ್ಯಾಖ್ಯೆ ಯಾವ್ದಾಗ್ತದೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಹಿ ಗೋಸ್ ಟು ಸ್ಕೂಲ್ ಅಂತಕ್ಕಂಥದ್ದು. ಇಲ್ಲಿ ಸಬ್ಜೆಕ್ಟ್ ಆಗಿರ್ತಕ್ಕಂಥದ್ದು ಹಿ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ವರ್ಬ್ ಗೋಸ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಟು ಪ್ರಿಪೋಸಿಷನ್ ಸ್ಕೂಲ್ಗೆ ಅವನಲ್ಲಿ ಹೋಗ್ತಾನಂದ್ರ ಸ್ಕೂಲ್ ಅಂತಕ್ಕಂಥದ್ದಲ್ಲಿ ಅಬ್ಜೆಕ್ಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಸರಿಯಾದ ಯಾವ ಸೆಂಟೆನ್ಸ್ ಆಗ್ತದೆ ಅಂದ್ರೆ ಆಪ್ಷನ್ ನಂಬರ್ ಸಿ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಶೋಸ್ ವರ್ಬ್ ಏನನ್ನ ತೋರಿಸ್ತದೆ ಅಂತಕ್ಕಂಥದ್ದು. ಆಯ್ಕೆಗಳನ್ನು ನೋಡ್ತೀವಿ. ಹೆಸರು ನೌನ್ ಅನ್ನದ್ರೆ ಹೆಸರನ್ನ ಸೂಚಿಸ್ತದೆಯೋ, ಆಕ್ಷನ್ ಸೂಚಿಸ್ತದೆ, ಆಕ್ಷನ್ ಅಂದ್ರೆ ಕ್ರಿಯೆನ ಸೂಚಿಸ್ತದೆಯೋ, ಕಲರ್ ಅನ್ನ ಸೂಚಿಸ್ತದೆಯೋ, ಬಣ್ಣವನ್ನ, ಪ್ಲೇಸ್ ಅನ್ನ ಸೂಚಿಸ್ತದೆ, ಸ್ಥಳವನ್ನ. ಹಾಗಾದ್ರೆ ವರ್ಬ್ ಏನನ್ನ ಸೂಚಿಸ್ತದೆ ಅಂದ್ರೆ ಆಕ್ಷನ್ ನ ಸೂಚಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ. ಐಡೆಂಟಿಫೈ ದ ವರ್ಬ್. ಇಲ್ಲಿ ವರ್ಬ್ ಅನ್ನ ಗುರುತು ಮಾಡಬೇಕು. ಪ್ರಶ್ನೆ ನೋಡ್ತೀವಿ. ಚಿಲ್ಡ್ರನ್ ಆರ್ ಹ್ಯಾಪಿ. ಈ ಒಂದು ಸೆಂಟೆನ್ಸ್ ನಲ್ಲಿ ಅಂದ್ರೆ ವಾಕ್ಯದಲ್ಲಿ ವರ್ಬ್ ಯಾವುದು ಅಂತೇಳಿ ನಾವು ಗುರುತನ್ನ ಮಾಡಬೇಕು. ಆಯ್ಕೆಗಳನ್ನ ನೋಡ್ತೀವಿ. ಚಿಲ್ಡ್ರನ್ ಆರ್ ಹ್ಯಾಪಿ ಅಂತಕ್ಕಂಥದ್ದು. ಚಿಲ್ಡ್ರನ್ ಅಂದ್ರೆ ಮಕ್ಕಳು, ಆರ್ ಅಂದ್ರೆ ಇದ್ದಾರೆ, ಹ್ಯಾಪಿ ಅಂದ್ರೆ ಸಂತೋಷ. ಹಾಗಾದ್ರೆ ಇಲ್ಲಿ ವರ್ಬ್ ಯಾವ್ದಾಗ್ತದೆ ಅಂದ್ರ ಆರ್ ಆಗ್ತಕ್ಕಂಥದ್ದು ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಆರ್. ಆರ್ ಅಂತಕ್ಕಂಥದ್ದು ಇಲ್ಲಿ ಸ್ಥಿತಿಯನ್ನ ತೋರಿಸ್ತಕ್ಕಂಥದ್ದು ನೋಡ್ತೀವಿ. ವರ್ಬ್ ಅಂದ್ರೆ ಕ್ರಿಯೆಯನ್ನ ಸೂಚಿಸ್ತಕ್ಕಂಥದ್ದು, ಸ್ಥಿತಿಯನ್ನ ಸೂಚಿಸ್ತಕ್ಕಂಥದಕ್ಕೆ ಏನಂತೇಳಿ ಕರೀತಾರ ಅಂದ್ರ ವರ್ಬ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ವರ್ಬ್ ಶೋಸ್ ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳಿ ನೋಡ್ತೀವಿ. ಸೊ ಇದು ವರ್ಬ್ ಆಗ್ತಕ್ಕಂಥದ್ದು ನೋಡ್ತೀವಿ. ಆರ್ ಏನದ ಸ್ಥಿತಿಯನ್ನ ತೋರಿಸ್ತದೆ. ಹಾಗಾಗಿ ಇದು ವರ್ಬ್ ಅಂತ ಹೇಳಿ ನೋಡ್ತೀವಿ. ಅಂದ್ರೆ ಇಲ್ಲಿಗೆ ಅರ್ಥ ಮಾಡ್ಕೋಬೇಕು. ವರ್ಬ್ ಏನನ್ನ ತೋರಿಸ್ತದೆ ಅಂದ್ರೆ ಆಕ್ಷನ್ ನ ಸೂಚಿಸ್ತಕ್ಕಂಥದ್ದು ನೋಡ್ತೀವಿ, ಸ್ಟೇಟ್ ಮತ್ತು ಕಂಡೀಷನ್ ನ ಸೂಚಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ಮೂರು ನೆನಪಿನಲ್ಲಿ ಇಟ್ಕೋಬೇಕು. ಇಲ್ಲಿ ಚಿಲ್ಡ್ರನ್ ಆರ್ ಹ್ಯಾಪಿ ಅಂದಾಗ ಇಲ್ಲಿ ಆರ್ ಅಂತಕ್ಕಂಥದ್ದು ಏನದ ವರ್ಬ್ ಆಗ್ತಕ್ಕಂಥದ್ದು ನೋಡ್ತೀವಿ. ಪ್ರಶ್ನೆ ವಿಚ್ ಈಸ್ ಅ ಹೆಲ್ಪಿಂಗ್ ವರ್ಬ್. ಇಲ್ಲಿ ಸಹಾಯಕ ಕ್ರಿಯಾಪದ ಯಾವುದು ಅಂತಕ್ಕಂಥ ಪ್ರಶ್ನೆ. ಆಯ್ಕೆಗಳನ್ನ ನೋಡ್ತೀವಿ. ರನ್ ಓಡು ಅಂತಕ್ಕಂಥದ್ದು, ಈಟ್ ಅಂದ್ರೆ ತಿನ್ನು, ಈಸ್ ಅಂದ್ರೆ ಇದೆ, ಪ್ಲೇ ಅಂದ್ರೆ ಆಡು ಅಂತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವೆಲ್ಲ ವರ್ಬ್ಗಳು ಆಗ್ತಕ್ಕಂಥದ್ದು ನೋಡ್ತೀವಿ. ಈಟ್, ಪ್ಲೇ ಅಂತಕ್ಕಂಥದ್ದು. ಆದ್ರೆ ಇಲ್ಲಿ ಸಹಾಯಕ ಪದ ಯಾವ್ದಾಗ್ತದೆ ಅಂದ್ರ ಹೆಲ್ಪಿಂಗ್ ವರ್ಬ್ ಇಂದ ಈಸ್ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಚೂಸ್ ದ ಕರೆಕ್ಟ್ ವರ್ಬ್ ಅಂತಕ್ಕಂಥದ್ದು. ಸರಿಯಾದ ವರ್ಬ್ ಅನ್ನ ಆಯ್ಕೆ ಮಾಡಿ ಅಂತಕ್ಕಂಥದ್ದು. ಸಿ ಡ್ಯಾಶ್ ಇಂಗ್ಲಿಷ್ ವೆಲ್ ಅಂತಕ್ಕಂಥದ್ದು. ಅವಳು ಚೆನ್ನಾಗಿ ಇಂಗ್ಲಿಷ್ ಮಾತನಾಡುತ್ತಾಳೆ ಅಂತ ಹೇಳಿ ನಾವು ನೋಡ್ತೀವಿ. ಹಾಗಾದ್ರ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳನ್ನು ನೋಡ್ಬೇಕು. ಸ್ಪೀಕ್, ಸ್ಪೀಕ್ಸ್, ಸ್ಪೀಕಿಂಗ್, ಸ್ಪೋಕನ್ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು. ಹಿ, ಶಿ, ಇಟ್ ಬಂದಾಗ ಏನದ ಅಂದ್ರ ಪ್ರೆಸೆಂಟ್ ನಲ್ಲಿದ್ರೆ ಏನದ ಅಂದ್ರ ಕೊನೆಯಲ್ಲಿ ಏನದ ಅಂದ್ರ ಇ ಎಸ್ ನಾವು ಫೈಂಡ್ ಔಟ್ ಮಾಡ್ಬೇಕು. ಇ ಎಸ್ ಅಥವಾ ಎಸ್ ಇರ್ತಕ್ಕಂಥದ್ದು ಇಲ್ಲಿ ಕೆ ಎಸ್ ಅಂತ ಹೇಳಿ ನೋಡ್ತೀವಿ, ಎಸ್ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈಸಿಯಾಗಿ ನಾವು ಐಡೆಂಟಿಫೈನ ಮಾಡಬೇಕು. ಆಪ್ಷನ್ ಬಿ ಅಂತ ಇದಕ್ಕೆ ಸರಿಯಾದ ಉತ್ತರ. ಅಂದ್ರೆ ಸಿ ಸ್ಪೀಕ್ಸ್ ಇಂಗ್ಲಿಷ್ ವೆಲ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ. ಐಡೆಂಟಿಫೈ ದ ವರ್ಬ್. ವರ್ಬ್ ಅನ್ನ ಇಲ್ಲಿ ಗುರುತು ಮಾಡಬೇಕು. ದ ಸನ್ ರೈಸಸ್ ಅಂತಕ್ಕಂಥದ್ದು. ಹಾಗಾದ್ರ ಇಲ್ಲಿ ಸಬ್ಜೆಕ್ಟ್ ಯಾವುದು ಅಂದ್ರ ಸೂರ್ಯ. ಸೂರ್ಯ ಏನನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಸೂರ್ಯ ಉದಯಿಸ್ತಾ ಇದ್ದಾನೆ. ಅಂದ್ರೆ ಸನ್ ರೈಸಸ್ ಅಂತಕ್ಕಂಥದ್ದು. ಅದರ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರೈಸಸ್. ಈಸ್ ರಾಂಗ್ ಅಂತಕ್ಕಂಥದ್ದು. ಯಾವ ಒಂದು ವ್ಯಾಖ್ಯ ತಪ್ಪಾಗಿದೆ ಅಂತ ಹೇಳಿ ನಾವು ಇಲ್ಲಿ ಗುರುತನ್ನ ಮಾಡಬೇಕು. ಆಯ್ಕೆಗಳನ್ನು ನೋಡ್ತೀವಿ. ಐ ಆಮ್ ರೆಡಿ ಅಂತಕ್ಕಂಥದ್ದು, ನಾನು ಸಿದ್ಧನಾಗಿದ್ದೇನೆ ಅಂತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಹಿ ಇಸ್ ಟಾಲ್, ಅವನು ಎತ್ತರ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಆಯ್ಕೆ 3 ಶಿ ಗೋ ಹೋಮ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ದೇ ಆರ್ ಹ್ಯಾಪಿ ಅಂತಕ್ಕಂಥದ್ದು. ಹಾಗಾದ್ರ ಇಲ್ಲಿ ಯಾವ ಸೆಂಟೆನ್ಸ್ ರಾಂಗ್ ಆಗಿದೆ ಅಂತ ಹೇಳಿ ನಾವು ಗುರುತಿಸಿ ಮಾಡ್ಬೇಕಂದ್ರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಯ್ಕೆ ನಂಬರ್ 3
ಕಾರಣ ಇಷ್ಟೇ, ಇಲ್ಲಿ ಸಿ ಅನ್ನೋದಂದ್ರ ಸಿಂಗ್ಯುಲರ್ ವರ್ಡ್ ಆಗಿರ್ತಕ್ಕಂಥ ನೋಡ್ತೀವಿ. ಅಂದ್ರೆ ಇಲ್ಲಿಗೆ ಅರ್ಥ ಏನದಂದ್ರ ಇಲ್ಲಿ ಸಿ ಗೋಸ್ ಅಂತ ಹೇಳಿ ಬರಬೇಕು. ಇಲ್ಲಿ ಏನದಂದ್ರ ಗೋ ಇರ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಇದು ತಪ್ಪಾದ ಆಯ್ಕೆ ಆಗಿರ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಇದು ಪ್ಲೂರಲ್ ಆಗಿರ್ತಕ್ಕಂಥ ನೋಡ್ತೀವಿ. ಇಲ್ಲಿ ಆರ್ ಬಂದಿರ್ತಕ್ಕಂಥ ನೋಡ್ತೀವಿ. ದೇ ಆರ್ ಹ್ಯಾಪಿ. ಹಾಗೆ ಇದು ಕೂಡ ಸರಿಯಾಗ್ತಕ್ಕಂಥ ನೋಡ್ತೀವಿ. ಹಿ ಇಸ್ ಟಾಲ್. ಇದು ಕೂಡ ಸರಿಯಾದ ಆಯ್ಕೆ. ಐ ಆಮ್ ರೆಡಿ ಅಂತಕ್ಕಂಥದ್ದು ಇದು ಕೂಡ ಆ ಇದ್ದಾಗೇನದ ಆಮ್ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇವು ಮೂರರಿಂದ ಸರಿಯಾಗಿರ್ತಕ್ಕಂಥದ್ದು ನೋಡ್ತೀವಿ. ತಪ್ಪಾದ ಆಯ್ಕೆ ಯಾವುದು ಅಂದಾಗ ಸಿ ಗೋ ಹೋಮ್ ಅಂತಕ್ಕಂಥದ್ದು.